ಫ್ರೆಂಡ್ಸ್ ನಮಸ್ಕಾರ. ನಮ್ಮಲ್ಲಿ ಒಂದು ಗಾಡಿ ಬಂದಿದೆ, ಲೋ ಪಿಕಪ್ಪು, ಮೈಲೇಜ್ ಇಲ್ಲ, ಪರ್ಫಾರ್ಮೆನ್ಸ್ ಒಂಥರ ರಫ್ ಆಗಿದೆ, ಗಾಡಿ ಓಡ್ಸೋಕ್ಕೆ ಒಂಥರ ಅನ್ಕಂಫರ್ಟ್ ಇದೆ ಅಂತ ಬಂದರು. ಸೊ ನಾನೇನು ಮಾಡಿದೆ, ಚೆಕ್ ಮಾಡಿಬಿಟ್ಟು ನೋಡಿದ್ರೆ ಟರ್ಬೋ ಓಪನ್ ಆಗೋದು ನಾರ್ಮಲಾಗಿ ನಮಗೆ 1.8ಇಂದ 2.1 ಒಳಗಡೆ ಓಪನ್ ಆಗಬೇಕಾಗಿದ್ದು ಟರ್ಬೋ. ಸೊ ಇದು ಟರ್ಬೋ ಓಪನ್ ಆಗ್ತಾ ಇರೋದು ತುಂಬ ಲೇಟ್ ಪಿಕಪ್ಪು. ಸೊ ಲೇಟ್ ಪಿಕಪ್ ಓಪನ್ ಆಗಿರೋದ್ರಿಂದ ನಾನೇನು ಮಾಡಿದೆ, ಸರಿ ಆಯಿತು EGR ಇಂಟರ್ಕೂಲರ್ ಬಿಚ್ಬಿಟ್ಟು ನೋಡೋಣ ಅಂದರೆ ಇಂಟರ್ಕೂಲರಲ್ಲಿ ಫುಲ್ ಆಯಿಲ್ ತುಂಬ್ಕೊಂಡಿದೆ. ಇಂಟರ್ಕೂಲರ್ ಆಯಿಲ್ ತುಂಬ್ಕೊಂಡಿದೆ ಅಂದ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ನೋಡ್ಕೊಂಡು ಹೋಗೋಣ. ಹಂಗೆ ಒನ್ ಬೈ ಸ್ಟೆಪ್ ನೋಡ್ಕೊಂಡು ಹೋದಾಗ ನಮಗೆ ಸಿಕ್ಕಿರೋದಂದರೆ EGR ಫುಲ್ಲು ಚೋಕಾಗಿದೆ. EGR ಫುಲ್ ಚೋಕಾಗಿರೋದ್ರಿಂದ ನಮಗೆ ಪ್ರಾಬ್ಲಮ್ಮು ಸಿಕ್ತು. ಸೊ ಮನಿಫೋಲ್ಡ್ ಒಳಗಡೆ ನೋಡಿದ್ರು ಅಲ್ಲಿನೂ ಫುಲ್ ಕಾರ್ಬನ್ ಡೆಪಾಸಿಟ್ ಜಾಸ್ತಿ ಆಗಿದೆ. ಸೊ ಇದೆಲ್ಲ ಫುಲ್ ನೋಡ್ಕೊಂಡು ನಾವೇನು ಮಾಡಿದ್ವಿ, ಕಾರ್ಬನ್ ಡೆಪಾಸಿಟ್ ಎಲ್ಲ ಜಾಸ್ತಿ ಆಗಿದಲ್ಲ ಅಂತ ಹೇಳ್ಬಿಟ್ಟು ಸೊ ಟೈಮಿಂಗ್ ಚೈನು ಅಪ್ರೂವಲ್ ಕೇಳಿದ್ದೀವಿ. ಟೈಮಿಂಗ್ ಚೈನು, EGR, ಇಂಟರ್ಕೂಲರು, ಸೊ ಎಲ್ಲ ಒಂದೇ ಸಲ ಎಲ್ಲ ಪರ್ಫೆಕ್ಟಾಗಿ ಮಾಡಿಕೊಟ್ಬಿಡಿ ಅಂತ ಹೇಳಿದ್ರು ಅಪ್ರೂವಲು. ಸೊ ಟೈಮಿಂಗ್ ಚೈನ್ ನೋಡಿ, ಟೆನ್ಷನರ್ ಆಗಿರಲಿ, ವಾಟ್ರ್ ಪಂಪು ಬೆಲ್ಟ್ ಆಗಿರಲಿ, ಎಲ್ಲ ಒಂದೇ ಟೈಮು, ಟರ್ಪಂಟೈನ್ ಬೆಲ್ಟ್ ಆಗಿರಲಿ, ಸೊ ಸ್ಪ್ರಾಕೆಟು, ಸೊ ಗೈಡು, ಸೊ ಎಲ್ಲ ಒಂದೇ ಸಲ ಹಾಕ್ಬಿಡಿ ಅಂತ ಹೇಳಿದ್ರು. ಬೆಲ್ಟ್ ಟೆನ್ಷನರು, ಸೊ ಬೆಲ್ಟ್ ಟೆನ್ಷನರ್ ಓಡ್ಬೋದಾಗಿತ್ತು, ಎಲ್ಲ ಒಂದೇ ಸಲ ಹಾಕ್ಬಿಡಿ ಅಂತ ಹೇಳಿದ್ರು. ಸೊ ಎಲ್ಲ ಒಂದೇ ಸಲ ಕೊಟ್ಟಿದ್ದೀವಿ. ಸೊ 1,30,000 ಗಾಡಿ ಓಡಿರೋದು. ಸೊ ಇದಕ್ಕೆ ಇಷ್ಟು ಆಗಿದೆ ಕೆಲಸ. ಸೊ ಅವ್ರದ್ದು ಪರ್ಫಾರ್ಮೆನ್ಸ್ ಲೋ ಅಂತ ಬಂದಿರೋವಾಗ ಇನ್ಷಿಯಲ್ ರೋಡ್ ಟೆಸ್ಟಲ್ಲಿ ಹೇಳ್ಬಿಟ್ಟು ಸೊ ಆಮೇಲೆ ಒನ್ ಬೈ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ ಮೇಲೆ ಸೊ ಎಲ್ಲ ಅಪ್ರೂವಲ್ ಕೊಟ್ಟಿದ್ದಾರೆ. ಇದು ಟೈಮಿಂಗ್ ಕೇಸ್ ಓರಿಂಗ್ ಅಂತ ಬರುತ್ತೆ ನಿಮಗೆ. ಮತ್ತೆ ತಿರ್ಗಾ ಒನ್ ಬೈ ಚೆಕ್ ಮಾಡಿಕೊಂಡು ಸೊ ಲಾಸ್ಟಿಗೆ ಆಮೇಲೆ ಪರ್ಫೆಕ್ಟಾಗಿ ಅವ್ರಿಗೆ ರೋಡ್ ಟೆಸ್ಟ್ ಕೊಟ್ಟಿದ್ದೀವಿ. ಸೊ ರೋಡ್ ಟೆಸ್ಟ್ ಕೊಟ್ಟಮೇಲೆ ಎಲ್ಲ ಓಕೆ ಸರ್, ಇವಾಗ ಇಂಜಿನ್ ಒಳ್ಳೆ ಸ್ಮೂತಾಗಿದೆ, ಸೊ ಪರ್ಫಾರ್ಮೆನ್ಸು ಚೆನ್ನಾಗಿದೆ ಇವಾಗ ಅಂತ ಹೇಳಿದ್ದಾರೆ. ಇದೇ ಥರ ನಿಮಗೆ ಹೊಸ ವಿಷಯಗಳು ತಿಳಿಸ್ತಾ ಇರ್ತೀವಿ ಕಸ್ಟಮರ್ಗೆ. ಸೊ ಪೀರಿಯಡಿಕ್ ಮೇಂಟೆನೆನ್ಸಲ್ಲಿ ನಾವು ಒಂದು 40,000 ಆರ್ 60,000 ಆದಾಗ ಒಂದ್ಸಲ EGR ಒಂದ್ಸಲ ಬಿಚ್ಚಿ ಕ್ಲೀನ್ ಮಾಡ್ಕೊಂಬಿಟ್ರೆ ಕ್ಲೀನಾಗಿರುತ್ತೆ ಅಂತ ನಮ್ಮದೊಂದು. ಮತ್ತು ಇಂಜಿನ್ ನಾಕಿಂಗ್ ಇದ್ದರೆ ಮಾತ್ರ ನಾನು ನೆಸೆಸಿಟಿ ಇರುತ್ತೆ ಅಂತ ಇಂಜಿನ್ ಅದ್ರದ್ದು ಹೇಳಿದೆ, ಇಂಜೆಕ್ಟ್ರದ ಬಗ್ಗೆ. ಸೊ EGR ನೋಡಿ ಫುಲ್ ಚೋಕಾಗಿದ್ದಿದ್ದು. ಈ EGR ಒಳಗಡೆ 12 ಹೋಲ್ಸ್ ಬರುತ್ತೆ ನಿಮಗೆ. ಈ ನಲ್ಲಿ ಇದೆಯಲ್ಲ, ಈ ನಲ್ಲಿ ಒಳಗಡೆ ನೋಡಿ ಕೆಳಗಡೆ 4 ಬರುತ್ತೆ ದೊಡ್ಡದಾಗಿ, ನೆಕ್ಸ್ಟ್ ಒಂದು 4, ಅದಕ್ಕೆ ನೆಕ್ಸ್ಟ್ 4 ಚಿಕ್ಕದು ಬರುತ್ತೆ. ಸೊ ಇದು ಕ್ಲೀನ್ ಆದಮೇಲೆ ನೋಡ್ತಾ ಇರೋದು ವೀಡಿಯೋ ನೀವು. ಸೊ ಇದೇ ಥರ ಹೊಸ ವಿಷಯಗಳು ತಿಳಿಸ್ತಾ ಇರ್ತೀವಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ EGR ಅಂದರೆ ಏನು ಕೆಲಸ ಮಾಡುತ್ತೆ, ಎಕ್ಸಾಸ್ಟ್ ಗ್ಯಾಸ್ ರೀಸರ್ಕ್ಯುಲೇಷನ್ ಅಂತ. ಸೊ ಇದನ್ನು ಫುಲ್ ಬಿಚ್ಚಿಬಿಟ್ಟು ಕ್ಲೀನ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ. ಅದೇ ಥರ ಕರೆಕ್ಟಾಗಿ ಫಿಟ್ ಮಾಡೋ ಟೈಮಲ್ಲಿ ಆ ಓರಿಂಗ್ ಕರೆಕ್ಟಾಗಿ ಸೀಟಬಲ್ ಆಗಬೇಕು, ಇಲ್ಲಾಂದರೆ ನಮಗೆ ಏರ್ ಲೀಕೇಜ್ ಆಗಿ ತುಂಬ ಪ್ರಾಬ್ಲಮ್ ಕೊಡುತ್ತೆ ಗಾಡಿ. ಓಕೆನಾ. ಇದು EGR ನೆಲ್ಲಿ ಬಿಚ್ಚೋದು ತುಂಬ ಬ್ಲ್ಯಾಕ್ ಇದ್ದರೆ ಮಾತ್ರ ಬಿಚ್ಚಬೇಕಾಗತ್ತೆ. ಸೊ ಇದೆಲ್ಲ ಪರ್ಫೆಕ್ಟ್ ಕ್ಲೀನ್ ಆದಮೇಲೆ ಸೊ ಪರ್ಫೆಕ್ಟಾಗಿ ನಾವು ಅದನ್ನು ಮತ್ತೆ ತಿರ್ಗಿ ಅದೇ ಥರ ಫಿಟ್ ಮಾಡ್ಕೋಬೇಕು. ಯಾಕಂದರೆ ನಾವು ಪರ್ಫಾರ್ಮೆನ್ಸ್ ಲೋ ಇದೆ ಅಂತ ಹೇಳ್ಬಿಟ್ಟು ಗಾಡಿ ಓಡ್ಸೋಕ್ಕೆ ಹೋದರೆ EGR ಏನಾಗುತ್ತೆ, ಲೀಕ್ ಆಗ್ತಿರೋ ಏರ್ ಲೀಕ್ ಆದಾಗ ಪಸ್ ಅಂತ ಒಂದು ಸೌಂಡ್ ಬರುತ್ತೆ. ಆ ಸೌಂಡ್ ಬಂದಾಗ ನಮಗೆ ಟೋಟಲಿ ಅನ್ಕಂಫರ್ಟ್ ಆಗುತ್ತೆ, ಬ್ಲ್ಯಾಕ್ ಸ್ಮೋಕ್ ಬರುತ್ತೆ. ಸೊ ಪರ್ಫಾರ್ಮೆನ್ಸು ಅಷ್ಟು ಕರೆಕ್ಟಾಗಿರಲ್ಲ ನಿಮಗೆ. ಸೊ ಇದೇ ಥರ ನಿಮಗೆ ಕಮೆಂಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ಥರ